ರಾಜ್ಯದಲ್ಲಿ ಚುನಾವಣಾ ಅಖಾಡಕ್ಕೆ ಬೊಮ್ಮಾಯಿ ಸರ್ಕಾರ ಮತ್ತೆ ಧುಮುಕಿದೆ. ಎಷ್ಟು ದಿನ ಸರ್ಕಾರಿ ಕಾರ್ಯಕ್ರಮಗಳ ಜೊತೆಗೆ ಪ್ರಚಾರವನ್ನು ಮಾಡ್ತಾ ಇದ್ರು. ಇವತ್ತಿನಿಂದ ಎಲೆಕ್ಷನ್ ಹೆಸರಲ್ಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಭರ್ಜರಿಯಾಗಿ ಪ್ರಜಾಧ್ವನಿ ಯಾತ್ರೆ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ 76ನೇ ದಿನಕ್ಕೆ ಕಾಲಿಟ್ಟಿದ್ದು ಚಿಕ್ಕಮಗಳೂರಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿದೆ. ಈಗ ಕಾಂಗ್ರೆಸ್ ಜೆಡಿಎಸ್ಗೆ ಬಿಜೆಪಿ ಕೌಂಟರ್ ಆಗಿ ರಾಜ್ಯದಾದ್ಯಂತ ವಿಜಯ ಸಂಕಲ್ಪ ರಥಯಾತ್ರೆ ಶುರು ಮಾಡಿದೆ. ಮೊದಲ ದಿನದ ವಿಜಯ ಸಂಕಲ್ಪ ಯಾತ್ರೆ ಇವತ್ತು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಉದ್ಘಾಟನೆ ಮಾಡಿದ್ದಾರೆ. ಎರಡನೇ ವಿಜಯ ಸಂಕಲ್ಪ ಯಾತ್ರೆಗೆ ನಾಳೆ ಬೆಳಗಾವಿ ನಂದಗಡದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಡುತ್ತಾರೆ. ಮೂರನೇ ವಿಜಯ ಯಾತ್ರೆ ಬೀದರ್ನ ಕೂಡಲ ಸಂಗಮದ ಅನುಭವ ಮಂಟಪದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸುತ್ತಾರೆ. ಅದೇ ದಿನ ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಆವತಿಯಲ್ಲಿ 4ನೇ ರಥಯಾತ್ರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ಕೊಡುತ್ತಾರೆ. ಮಾರ್ಚ್ 25ಕ್ಕೆ 4 ರಥಯಾತ್ರೆಗಳು ಅಂತ್ಯವಾಗಲಿದ್ದು ದಾವಣಗೆರೆಯಲ್ಲಿ ಮಹಾ ಸಮಾವೇಶ ನಡೆಯಲಿದೆ. ಇವತ್ತು ಮೊದಲ ಯಾತ್ರೆಗೆ ಜೆಪಿ ನಡ್ಡಾ ಚಾಲನೆ ಕೊಟ್ಟರು. ಮಲೆಮಹದೇಶ್ವರನ ದರ್ಶನ ಪಡೆದರು. ಆಮೇಲೆ ರಥಯಾತ್ರೆಗೆ ಹಸಿರು ನಿಶಾನೆ ತೋರಿಸಿದ್ರು. ಮುಖ್ಯಮಂತ್ರಿ ಬೊಮ್ಮಾಯಿ, ಯಡಿಯೂರಪ್ಪ, ಕಟೀಲ್ ಸೇರಿ ಹಲವರು ಭಾಗಿಯಾಗಿದ್ರು. ಮಲೆಮಹದೇಶ್ವರ ಬೆಟ್ಟ ಹನೂರು ಮೂಲಕ ಕೊಳ್ಳೇಗಾಲದವರೆಗೂ ಇವತ್ತು ರಥಯಾತ್ರೆ ನಡೆಯಿತು. मलेमहदेश्वर जी के भगवान के दर्शन करने का सौभाग्य प्राप्त हुआ. 20 दिनों के अंदर 4 स्थानों से निकलकर 8000 किलोमीटर की यात्रा पूरी करके 75 जनसभाएं और 150 रोड शो करके यह यात्रा 20 तारीख के बाद ये एक स्थान पर एकत्र आएगी. 25 ದಿನದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಇದು. ರಾಜ್ಯದ 4 ದಿಕ್ಕುಗಳಿಂದಲೂ ಬಿಜೆಪಿಯಿಂದ ಪ್ರಚಾರ ಶುರುವಾಗ್ತಿದ್ದು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಚಾರ ನಡೆಯಲಿದೆ. ಈ ಯಾತ್ರೆಯಲ್ಲಿ ಒಟ್ಟು 45 ಸಭೆ, 75 ಸಮಾವೇಶ, 80 ರ್ಯಾಲಿ, 150 ರೋಡ್ ಶೋಗಳು ನಡೆಯಲಿವೆ. 4 ದಿಕ್ಕುಗಳಿಂದ ಒಟ್ಟು 8000 ಕಿಲೋಮೀಟರ್ ಬಿಜೆಪಿ ರಥಯಾತ್ರೆ ಮುಗಿಸಿ ಮಾರ್ಚ್ 25ಕ್ಕೆ ದಾವಣಗೆರೆಗೆ ಬಂದು ಸೇರಲಿದೆ. ಅಲ್ಲಿ ಬೃಹತ್ ಸಮಾರೋಪ ಸಮಾವೇಶವನ್ನ ಆಯೋಜಿಸಿದ್ದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಐತಿಹಾಸಿಕ ಸಮಾವೇಶ ಜರುಗಲಿದೆ. ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡಿದೆ. ಇದೇ ಭಾಗದವರು ಮುಖ್ಯಮಂತ್ರಿಗಳಾಗಿದ್ರು. ಅನ್ನೋ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ಚಾಮರಾಜನಗರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವ್ರ ಕಾಣುತ್ತೆ ಏನು? ಕಾಡಿನ ಗಡಿ ಅಂಚಿನ ಜನರ ದುಸ್ಥಿತಿಯನ್ನ ನೋಡಿದಾಗ ಇವರು 60 ವರ್ಷ ಆಡಳಿತ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ. ನಮ್ಮ ಕಾಂಗ್ರೆಸ್ನವರು ಹಣದ ಬಲ, ಹೆಂಡದ ಬಲ, ತೋಳು ಬಲ, ಜಾತಿಯ ರಾಜಕೀಯ ವಿಷಬೀಜವನ್ನು ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ. ಅದಕ್ಕೆ ಅವಕಾಶವನ್ನು ಕೊಡಲ್ಲ ಯಡಿಯೂರಪ್ಪನವರೇ. ನಾವು ಬಿಜೆಪಿ ಪರವಾಗಿ, ಮೋದಿಯವರ ಪರವಾಗಿ, ಅಮಿತ್ ಶಾ ಅವರ ಪರವಾಗಿ, ನಿಮ್ಮ ಪರವಾಗಿ ಇದ್ದೇವೆ ಅನ್ನೋದು ಖಾತ್ರಿ ಆಗಬೇಕು ಬಂಧುಗಳೇ. ನಡ್ಡಾ ಬಂದರೂ ಬರಲಿಲ್ಲ ವಿ ಸೋಮಣ್ಣ. ಅಂದಹಾಗೆ ಇವತ್ತು ಬಿಜೆಪಿಯ ಕನಸಿನ ವಿಜಯ ಸಂಕಲ್ಪ ಯಾತ್ರೆ ಶುರುವಾಗಿದ್ದು ಚಾಮರಾಜನಗರದಿಂದ. ಆದರೆ ಪಕ್ಷದ ಪರ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಉಸ್ತುವಾರಿ ವಿ ಸೋಮಣ್ಣನವರೇ ಗೈರಾಗಿದ್ರು. ಇದು ಸಹಜವಾಗೇ ವಿರೋಧ ಪಕ್ಷದವರಿಗೆ ಆಹಾರ ಆಯಿತು. ಮಾರ್ಚ್ ಕೊನೆ ವಾರದಲ್ಲಿ ಹೆಚ್ಚು ಕಮ್ಮಿ ಕರ್ನಾಟಕ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು. ಆಮೇಲೆ ನಡೆಸೋ ಪ್ರಚಾರಗಳಿಗೆಲ್ಲ ಎಲ್ಲಾ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಲೆಕ್ಕ ಕೊಡಬೇಕು. ಹಾಗಾಗಿನೇ 3 ಪಕ್ಷದವರು ಎಲೆಕ್ಷನ್ ಯಾತ್ರೆ ನಡೆಸುತ್ತಿದ್ದಾರೆ. ನೋಡೋಣ ಜನ ಯಾರ್ಯಾರ ಪ್ರಚಾರಕ್ಕೆ ಮರುಳಾಗ್ತಾರೆ, ಯಾರಿಗೆ ಮತ ಹಾಕ್ತಾರೆ, ಯಾವ ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.